ನೋಡಿ, ಇವತ್ತು ಮಾನ್ಯ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಸಭೆಯನ್ನು ನಡೆಸಿದ್ದಾರೆ. ಪಂಚಾಯತ್ ರಾಜ್ ಇಲಾಖೆ ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಮತ್ತು ಕಂದಾಯ ಇಲಾಖೆಯದು ಒಂದು ಸಣ್ಣ ರಿವ್ಯೂ ತಗೊಂಡಿದ್ದಾರೆ. ನಮ್ಮ ಸಲಹೆಗಳನ್ನು ನಾವು ಕೊಟ್ಟಿದ್ದೇವೆ. ಉದ್ಯೋಗ ಖಾತ್ರಿನಲ್ಲಿ ನಾವು ಹೇಗೆ ಇನ್ನೂ ಉತ್ತಮವಾಗಿ ಕೆಲಸ ಮಾಡ್ಬೋದು, ಮತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ನಾವು ಹೇಗೆ ಇನ್ನೂ ಹೆಚ್ಚು ವಿಸ್ತರಣೆ ಮಾಡ್ಬೋದು, ಮತ್ತು ನಮ್ಮದಾದಂಥ ಕೆಲವು ಸಲಹೆಗಳೇನಿದೆ ಪಂಚಾಯತ್ ರಾಜು ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂಗೆ ನಾವು ನೀಡಿದ್ದೇವೆ. ಅದು ಸಕಾರಾತ್ಮಕವಾಗಿ ಅವರು ಸ್ವೀಕಾರ ಮಾಡಿದ್ದಾರೆ. ಅದು ಅನುಷ್ಠಾನಕ್ಕೂ ಕೂಡ ತರ್ತೀವಿ ಅಂತ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಸೊ ಖಂಡಿತವಾಗಿ ಅವರ ಮಾತನ್ನು ನಂಬಿ ಮುಂದಿನ ಆರ್ಥಿಕ ಆಯವ್ಯಯದಲ್ಲಿ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಅಂತ ನನ್ನ ನಂಬಿಕೆ ಇದೆ. ಎಐಸಿಸಿ ಅಧ್ಯಕ್ಷರಿಗೆ ಹೇಳಿರುವಂಥದ್ದು ಎಲ್ಲರೂ ಕೂಡ ಸೈಲೆಂಟ್ ಆಗಿರಬೇಕು, ಸಿಎಂ ಬದಲಾವಣೆ ಇರ್ಬೋದು. ನೋಡಿ, ಎಐಸಿಸಿ ಅಧ್ಯಕ್ಷರಿರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿಗಳಿರ್ಬೋದು, ಭಾಳ ಸ್ಪಷ್ಟವಾಗಿ ಏನೇ ಬದಲಾವಣೆ ಇರ್ಬೋದು, ಏನೇ ಮುಂದಿನ ನೀಲಿನಕ್ಷೆ ಇರ್ಬೋದು ಪಕ್ಷಕ್ಕೆ, ಅದು ಹೈಕಮಾಂಡ್ ಹಾಕುತ್ತೆ, ಅದ್ರ ಪ್ರಕಾರ ನಡ್ಕೋಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾಗಿ ಇಬ್ಬರೂ ಹೇಳಿದ್ದಾರೆ. ನಿನ್ನೆ ಮಾನ್ಯ ಎಐಸಿಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ. ನಮಗೆ ಅಧಿಕಾರ ಸಿಕ್ಕಿರೋದು ಜನರ ಸೇವೆ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ. ಆ ಕೆಲಸವನ್ನು ನಾವು ಮಾಡಬೇಕು. ಎಲ್ಲರಿಗೂ ಅವ್ರ ಪ್ರಕಾರ ಒಂದು ಸ್ಥಾನಮಾನ ಕೊಟ್ಟಿದ್ದೇವೆ. ಆ ಸ್ಥಾನಮಾನಕ್ಕೆ ಗೌರವ ತರಬೇಕು, ಕಾರ್ಯಕರ್ತರಿಗೆ ಗೌರವ ಬರಬೇಕು, ಮತ್ತು ಜನರ ಅಭಿವೃದ್ಧಿ ಆಗಬೇಕು ಅಂದ್ಬಿಟ್ಟು ಭಾಳ ಸ್ಪಷ್ಟವಾದಂಥ ಸಂದೇಶ 3 ಜನನೂ ಕೊಟ್ಟಿದ್ದಾರೆ. ನಿನ್ನೆ ಎಐಸಿಸಿ ಅಧ್ಯಕ್ಷರು ಪುನರುಚ್ಚರಿಸಿದ್ದಾರೆ ಅಷ್ಟೇ. ಬಟ್ ಅವರು ಮಾತಾಡ್ತಾರೆ, ಅಂದರೆ ಎಐಸಿಸಿ ಅಧ್ಯಕ್ಷರಿದ್ರೂ ಕೂಡ ಕೆಲ ನಾಯಕರು ಸುಮ್ಮನೆ ಹೇಳಿಕೆನ ಕೊಡ್ತಾರೆ. ನೋಡಿ, ಕೂಡ ನಿಲ್ಲುತ್ತಾ ಅಂತ ಇವರು ನೋಡಿ, ಯಾರ್ದು ಬಾಯಿಗೆ ಬೀಗ ಹಾಕೋಕ್ಕೆ ಆಗೋದಿಲ್ಲ. ಅದು ನಮ್ಮ ಏನು ವಿವೇಚನವನ್ನು ನಾವು ಬಳಸ್ಕೊಂಡು ನಾವು ಮಾತಾಡಿದ್ರೆ ಸೂಕ್ತ. ನನ್ನ ಮಾತಿಂದ ಪಕ್ಷಕ್ಕೆ ಹಾನಿ ಆಗುತ್ತಾ ಇಲ್ಲ ಅಂತ ನಾನು ಯೋಚನೆ ಮಾಡಬೇಕು. ನಮ್ಮ ಕಡೆ ಒಂದು ಗಾದೆ ಇದೆ, ಏನು ತೂತು ಒಲೆ ಕೆಡಿಸ್ತದೆ, ಮಾತು ಮನೆ ಕೆಡಿಸ್ತದೆ ಅಂತ. ಅದನ್ನು ಆ ಸೂಕ್ಷ್ಮತೆಯನ್ನು ನಾವೆಲ್ಲ ಅರ್ಥಕೊಂಡ್ರೆ ಗೊತ್ತಾಗುತ್ತೆ. ಈಗ ನಾವು MLA ಆಗಬೇಕಾದಾಗ B.Pharm ಕಾಂಗ್ರೆಸ್ ಪಕ್ಷದಿಂದ ಬೇಕು. ನಮಗೆ ನಮ್ಮ ಫಾಲೋವರ್ಸಿಗೆ ನಾವು ZPTP ಟಿಕೆಟ್ ಕೊಡಿಸ್ಬೇಕಾದ್ರೆ ಕಾಂಗ್ರೆಸ್ B.Pharm ಬೇಕು. ಮತ್ತು ನಿಮ್ಮ MLCಗಳು ಮಾಡಬೇಕಾದ್ರೆ ಕಾಂಗ್ರೆಸ್ B.Pharm ಬೇಕು. MP ಆಗಬೇಕಾದ್ರೆ ಕಾಂಗ್ರೆಸ್ B.Pharm ಬೇಕು. ಆದರೆ B.Pharm ಸಿಕ್ಕಾದ್ಮೇಲೆ, ಅಧಿಕಾರ ಸಿಕ್ಕಾದ್ಮೇಲೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಯಾವ ಕಾಂಗ್ರೆಸ್ ಪಾರ್ಟಿ, ಅದು AICC ಅಧ್ಯಕ್ಷರು ಯಾರು, ರಾಹುಲ್ ಗಾಂಧಿ ಅವರು ಯಾರು, ಹೈಕಮಾಂಡ್ ಏನು ಮಾಡುತ್ತೆ ಡೆಲ್ಲಿನಲ್ಲಿ ಕೂತ್ಕೊಂಡಿ ಅಂತ ಹೇಳೋದು ಸರಿಯಲ್ಲ ಅಲ್ಲ. ಸೊ ವಾಟ್ ಎವರ್ ಇಟ್ ಈಸ್, ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದ್ರ ಮೇಲೆ ಖರ್ಗೆ ಸಾಹೇಬರು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸೂಚನೆ ಮೇರೆಗೆ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಡಿನ್ನರ್ ಪಾರ್ಟಿ, ಅಂದರೆ ದಲಿತ ನಾಯಕರ ಸೇರಿ ನೋಡಿ, ಆ ಡಿನ್ನರ್ ಪಾರ್ಟಿ ಅಂತ ಅದೇ ನೀವು ಮಾಧ್ಯಮ ಸ್ನೇಹಿತರು ದಯವಿಟ್ಟು ಅದು ಹೇಳೋದು ನಿಲ್ಲಿಸಬೇಕು. ಜನರಲ್ಲಿ ಏನು ಸಂದೇಶ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡಿ ನಾವು ಸೇರಲೇಬಾರ್ದಾ? ನೀವು ಹೆಂಗೆ ಹೇಳ್ತಾ ಇದ್ದೀರ ಅಂದರೆ ನೀವು ಅದು ಪದ ಬಳಕೆ ಏನಿದೆ ಅದರಿಂದಾನೇ ಅರ್ಧ ಸಮಸ್ಯೆ ಆಗೋದು. ಇಲ್ಲ, ಒಂದು ನಿಮಿಷ, ಹೈಕಮಾಂಡ್ ಅವರು ಯಾವತ್ತೂ ಸೇರ್ಬೇಡಿ ಅಂತ ಹೇಳ್ತಾರೆ. ಮುಂಚೆಯಿಂದನೂ ಸೇರ್ತಾನೆ ಇದೀವಲ್ರಿ ನಾವು ರಾಜಕಾರಣಿಗಳು, ನಾವು ಸ್ನೇಹಿತರು ಸೇರೋದಿಲ್ವಾ? ನೀವು ಮಾಡಿಲ್ಲ ಅಂದಾಗ ಏನಾಗ್ತದೆ, ಅದು ನೀವು ಮಾಧ್ಯಮದಲ್ಲಿ ನಾವು 2 ಜನ ಸೇರ್ಬಿಟ್ರು ಅದು ಪಾರ್ಟಿ ಅಂತ ಹೇಳ್ಬಿಟ್ರೆ ಬಹಳ ಕಷ್ಟ ಆಗ್ತದೆ. ಇಲ್ಲ, ಈಗ ಸೇರೋದ್ರಲ್ಲಿ ತಪ್ಪೇನಿದೆ ಅಷ್ಟೇ ನಾನು ಕೇಳ್ತಾ ಇರೋದು. ಚರ್ಚೆ ಮಾಡ್ಬೋದಲ್ಲ, ನಿಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆದ್ರೆ ರೀ, ಕ್ಯಾಬಿನೆಟ್ ನಲ್ಲಿ ಎಲ್ಲರಿಗೂ ಅವಕಾಶ ಇದೆಯಾ? ಇವ್ರಿಗೆ ಏನಾದ್ರೂ ಸಾಮಾನ್ಯ ಪ್ರಜ್ಞೆ ಇದೆಯಾ BJP ಅವರಿಗೆ? ಆಮೇಲೆ BJP ಅವರು ಫಸ್ಟ್ ಕಾಂಗ್ರೆಸ್ ಬಗ್ಗೆ ಮಾತಾಡೋದು ನಿಲ್ಲಿಸಿ, ನಿಮ್ದು ನೋಡ್ಕೊಳ್ಳಿ. ಅಲ್ಲಿ YJP, AJP, ಈಗ ಹೊಸದು RJP, AJP ಇವೆಲ್ಲ ಆಗಿದೆ ಅಲ್ಲ. ಅವರು ಹೇಳ್ತಾರೆ ಸಂಕ್ರಾಂತಿ ಆದಮೇಲೆ ನೀವು ಇರಲಿಲ್ಲ, ಫೆಬ್ರವರಿ ಕೊನೆ ಅಷ್ಟರಲ್ಲಿ ವಿಜೇಂದ್ರ ಅವ್ರು ಚೇಂಜ್ ಆಗ್ತಾರಂತ ಅವ್ರು ಅಧಿಕೃತವಾಗಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ, ನಾವಲ್ಲ ಅಲ್ಲ. ಇಲ್ಲಿ ನಮ್ದು ಸಮಸ್ಯೆ ಏನಪ್ಪ, ನಾವೇನು ಹೇಳ್ತಾ ಇದೀವಿ, ಒಂದು ಫುಲ್ ಟೈಮ್ ಇದು ಇದ್ರೆ ಪಕ್ಷವನ್ನ ಯಾವ ರೀತಿ ಸಕ್ರಿಯಗೊಳಿಸಬೇಕು ಅಂತ ಇಲ್ಲಿ ಚರ್ಚೆ. ಅಲ್ಲಿ ಪಕ್ಷವನ್ನ ಯಾವ ರೀತಿ ನಾಶ ಮಾಡಬೇಕು, ಯಾರ ನಾಯಕತ್ವದಲ್ಲಿ ನಾಶ ಮಾಡ್ಬೇಕಂತ ಅಲ್ಲಿ ಚರ್ಚೆ ನಡೀತಾ ಇದೆ. ಅದ್ರ ಮೇಲೆ ಗಮನ ಕೊಡಿ. ನಮ್ದು ಹೇಳಿದ್ರೆ ನಮ್ಮದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಗೊಂದಲ ಇಲ್ಲ. ನೋಡಿ, ನಾವು ಕೂಡ ತೆರಿಗೆಗೆ, ನಮ್ಮ ರಾಜ್ಯದ ಪ್ರಗತಿಯ ವೇಗಕ್ಕೆ ಸಾಲುತ್ತಾ ನೀವೇ ಹೇಳಿ. ನಾವು ಕೇಂದ್ರಕ್ಕೆ ಕೊಡ್ತಾ ಇರೋದೆಷ್ಟು, ನಮ್ಗೆ ಸಿಗ್ತಾ ಇರೋದೆಷ್ಟು? ಈಗ ಅತ್ಯಂತ ಹೆಚ್ಚಿನ ಉದ್ಯೋಗ ಸೃಷ್ಟಿ ಆಗ್ತಾ ಇರೋದು ಇಡೀ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಿಂದ. 4,50,000 ಕೋಟಿ ರೂಪಾಯಿ, 4.5 lakh crores ನಾವು IT ಎಕ್ಸ್ಪೋರ್ಟ್ಸು ಈ ವರ್ಷ ಮಾಡಿದ್ದೀವಿ.
ಅದಕ್ಕೆ ತಕ್ಕಂಗೆ ನಮ್ಗೆ ಸಿಗ್ತಾ ಇದೆಯಾ ಫಲ ಹೇಳಿ ನೀವೇ? ನಾವು ಒಂದು ಆರ್ಥಿಕ ಇಂಜಿನ್, ಇವ್ರು ಸುಮ್ಮನೆ ಹೇಳ್ತಾರೆ ಡಬಲ್ ಇಂಜಿನ್, ಟ್ರಿಪಲ್ ಇಂಜಿನ್. ಯಾವ ಇಂಜಿನ್ ಕೆಲಸ ಮಾಡ್ತಾ ಇದೆ ಇವರೇ ನಮಗೋಸ್ಕರ? ನಮ್ಮ ಕನ್ನಡಿಗರು ಕೂಡ ಆದಾಯಕ್ಕೆ ಸಿಗ್ತಾ ಇರೋದು ಏನದು ಬಿಡಿಗಾಸು ಏನಿಲ್ಲ. ಅದು ನಾವು ಮಾಡ್ತಾ ಇರೋ ಶ್ರಮ ದೇಶಕ್ಕೋಸ್ಕರ, ಮತ್ತು ನಮ್ಗೆ ಸಿಗ್ತಾ ಇರೋದು ನೀವು ಹೋಲಿಕೆ ಮಾಡಿದ್ರೆ ಅದು ಭಿಕ್ಷೆ ಸಮಾನನೂ ಇಲ್ಲ. ಅದು IT ED ಎಲ್ಲಾನು ಸರ್ ನಾವು ಇನ್ವೆಸ್ಟಿಗೇಷನ್ ಮಾಡಿ ಅಂತಾನೆ ಹೇಳಿರೋದಲ್ವಾ. ನಮ್ದು ಇದಷ್ಟೇ ಅಲ್ಲ, ಕಳೆದ 10-15 ವರ್ಷದಿಂದ ಏನು ನಡೀತಾ ಇದೆ ಎಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲೂ ನೋಡಿ ಅಂತ ಹೇಳ್ತಾ ಇರೋದು. ನಾನು ಈಗಲೂ ಹೇಳ್ತಾ ಇದ್ದೀನಿ ನೋಡಿ, BJPಯವರು ಮೂಡಾದ ಎಷ್ಟು ಆಳಕ್ಕೆ ಹೋಗ್ತಾರೆ, ಕಿಯಾನಿಕ್ಸ್ದು ಎಷ್ಟು ಆಳಕ್ಕೆ ಹೋಗ್ತಾರೆ, ನಮ್ಮ ಬೇರೆ ಪ್ರಕರಣಗಳಲ್ಲಿ ಎಷ್ಟು ಆಳಕ್ಕೆ ಹೋಗ್ತಾರೆ, ಅವರಿಗೆ ಅವಮಾನ ಆಗುತ್ತೆ, ಅವರೇ ಮೂಗು ಕುಯ್ಕೋತಾರೆ, ಅವರಿಗೆ ಮುಖಭಂಗ ಆಗುತ್ತೆ. ಏನಾಯ್ತಪ್ಪ ಮೊನ್ನೆ ಕಿಯಾನಿಕ್ಸ್ ಹಗರಣ ತೆಗ್ದಿದ್ರಲ್ಲ ನೋಡಿ. ವಾಟ್ ಎವರ್ ಇಸ್ ಹ್ಯಾಪೆಂಡ್ ಇಸ್ ಹ್ಯಾಪೆಂಡ್ ಆಸ್ ಪರ್ ಲಾ ಅಲ್ಲ. ಏನಾದರೂ ಇಲ್ಲಿಗಲ್ ಆಗಿದ್ರೆ ಅವರು ಮೆಂಬರ್ಸ್ ಇದ್ರಲ್ಲ, ಇವರೇ BJPಯವ್ರ ಮೆಂಬರ್ಸ್ ಇದ್ರು, JDS ಅವ್ರ ಮೆಂಬರ್ಸ್ ಇದ್ರು. ಅವ್ರ ಕಾಲದಲ್ಲಿ ಏನಾಗಿದೆ, ನಮ್ಮ ಕಾಲದಲ್ಲಿ ಏನಾಗಿದೆ ಪಬ್ಲಿಕ್ಕಿಗೆ ಗೊತ್ತಾಗ್ಲಿ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ, ಅದನ್ನ ಯಾವುದೇ ತನಿಖೆಗೆ ನಾವು ಅಡ್ಡಿಪಡಿಸಲ್ಲ, ಯಾವುದೇ ತನಿಖೆಗೆ ನಾವು ಹೆದರಂತ ಇಲ್ಲ. CBI, IT, ED, ಗವರ್ನರ್ ಕಚೇರಿ ಯಾರಿಗಾನ ಕರೆಸಿ, ನೋ ಪ್ರಾಬ್ಲಮ್. ಅನುದಾನ ಕೊಟ್ಟಿದ್ದಾರೆ ಸರ್ 1,189 ಕ್ಷೇತ್ರಕ್ಕೆ. ನೋಡಿ, ಈಗಾಗಲೇ ಪ್ರಗತಿ ಪಥ ಅಂದ್ಬಿಟ್ಟು ಯೋಜನೆ ಈಗ 1 ತಿಂಗಳಲ್ಲಿ ಜಾರಿಗಾಗುತ್ತೆ. ಮತ್ತೆ ಕಲ್ಯಾಣ ಪಥ ಅಂದ್ಬಿಟ್ಟು ಕೂಡ ನಾವು ಮಾಡಿದ್ವಿ. ಸುಮಾರು 9,000 ಕಿಲೋಮೀಟರ್ ಏನು ಗ್ರಾಮೀಣ ರಸ್ತೆಗಳಿಗೆ ನಾವು ಕೊಟ್ಟಿದ್ದೇವೆ. ಆದರೆ ಹೊಲಕ್ಕೆ ಹೋಗೋ ದಾರಿಗಳಿರ್ಬೋದು ಅಥವಾ ಇಂಟರ್ನಲ್ ವಿಲೇಜ್ ರೋಡ್ಸ್ ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ಅನುದಾನ ಮೊನ್ನೆ ಬಿಡುಗಡೆ ಆಗಿದೆ. ಭಾಳ ಸ್ಪಷ್ಟವಾಗಿ ಮಳೆ ಹಾನಿ ಇಂದ ಆದಂಥ ರಸ್ತೆಗಳಿಗಿರ್ಬೋದು ಅಥವಾ ಹೊಸ ಏನು ಇಂಟರ್ನಲ್ ರೋಡ್ಸು ಡ್ರೈನ್ಸಿಗೆ ಇದು 10 ಕೋಟಿ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆಪೋಸಿಷನ್ ಅವರು ದುಡ್ಡಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ದುಡ್ಡಿಲ್ಲ ಅಂದರೆ ಅವರಿಗೆ 10 ಕೋಟಿ ಬೇಕು, ವಾಪಸ್ ಕೊಟ್ಬಿಡ್ಲಿ. ಗ್ಯಾರಂಟಿನೂ ಬೇಕು ಅವರಿಗೆ, ಈ ದುಡ್ಡು ಬೇಕು ಅವರಿಗೆ, ಮತ್ತೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಲೂ ಕೂಡ ಅವರೇ ಚೀರಾಡ್ತಾರೆ.